ಪಾತ್ರೆ ತೊಳೆಯೋ ಮಿಷಿನ್ ನಿಮಗೆ ಟೈಮಿಂಗ್ಸು ಟೆಂಪ್ರೇಚರ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದೇ ತೊಳ್ಕೊಂಡ್ಬಿಡುತ್ತೆ ನಿಮಗೆ. ಕ್ಯಾಶಲ್ಲೇ ಹೋಗಬೇಕು ಅಂತ ಇಲ್ಲ ನಿಮಗೆ ಬಜಾಜ್ EMI ಕೂಡ ಸಿಗುತ್ತೆ ನಿಮಗೆ. ಅದು ಕೂಡ ನೋ ಕಾಸ್ಟ್ EMI, ನೋ ಇಂಟ್ರೆಸ್ಟ್ ಚಾರ್ಜಬಲ್. ನಿಮಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಬರೋಲ್ಲ ನಿಮಗೆ. ಸರ್ ಈಗ ಒಂದು ಮನೆಯಲ್ಲಿ 4 ಜನ ಇದ್ರು ಅಂದರೆ 4 ಜನನು ಕಿತ್ತಾಡ್ತಾರೆ, ನೀನು ಪಾತ್ರೆ ತೊಳಿ ಅಂತ. ಅದ್ರ ಬದಲು ಸರ್ ಒಂದು ಡಿಶ್ ವಾಷರ್ ಮನೆಗೆ ತೊಗೊಂಡೋಗಿ ಇಟ್ಬಿಟ್ರೆ ನೀವು ಪಾತ್ರೆನ ಫಿಲ್ ಮಾಡಿಬಿಟ್ಟು ಟೈಮಿಂಗ್ಸು ಟೆಂಪ್ರೇಚರ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದೇ ತೊಳ್ಕೊಂಡ್ಬಿಡುತ್ತೆ ನಿಮಗೆ. ನೀವೀಗ ಅವ್ರು ಮಾಡಿರಿ ಇವ್ರು ಮಾಡಿರಿ ಅನ್ನೋಂಗೂ ಇರೋಲ್ಲ, ಟೈಮು ಕೂಡ ಸೇವ್ ಆಗುತ್ತೆ. ಈಗ ಯಾಪಲ್ಲಿ ನೀವು ಬೇರೆ ಕೆಲಸನೂ ಮಾಡ್ಕೋಬೋದು ನೀವು, ಮತ್ತು ವಾಟರು ಕೂಡ ಸೇವಿಂಗ್ಸ್ ಆಗುತ್ತೆ. ವಾಶು ನಿಮಗೆ ಹ್ಯಾಂಡ್ ವಾಶ್ ಮಾಡ್ತೀರ ಅಂದರೆ 60 ಲೀಟ್ರು ಮಿನಿಮಮ್ 60 ಲೀಟ್ರ್ ನೀವು ಖರ್ಚು ಮಾಡೇ ಮಾಡ್ತೀರಾ. ಅದೇ ಒಂದು ಡಿಶ್ ವಾಷರ್ ಯೂಸ್ ಮಾಡ್ತೀರ ಅಂದರೆ 10ರಿಂದ 11 ಲೀಟ್ರ್ ಅಷ್ಟೇ ನಿಮಗೆ. ಇನ್ನು ಪವರು ಬಂದ್ಬಿಟ್ಟು ನಿಮಗೆ 0.81 ಯೂನಿಟ್ ಮಾತ್ರ ಕನ್ಸಿಡರ್ ಮಾಡುತ್ತೆ ನಿಮಗೆ. ಪವರ್ ಕನೆಕ್ಷನ್ನು ಕೂಡ ತುಂಬ ಕಡಿಮೆ ತಗೊಳುತ್ತೆ ನಿಮಗೆ. ವಿತ್ ನಿಮಗೆ ಪಾತ್ರೆಗಳು 14 ಜನ ಏನು ಯೂಸ್ ಮಾಡ್ತೀವೋ ಅಷ್ಟು ಸೆಟ್ಸು ಅಟ್ ಎ ಟೈಮ್ ಫಿಲ್ ಮಾಡ್ಬೋದು. ಇನ್ ಕೇಸ್ ನೀವು ಪ್ಲೇಟ್ಸ್ ಬೇಕಾದ್ರೆ ನೀವು ಬಾಟಮ್ ರ್ಯಾಕಲ್ಲಾದರೂ ಫಿಲ್ ಮಾಡಿ, ಇಲ್ಲ ಅಪ್ಪರ್ ರ್ಯಾಕಲ್ ಬಾದರೂ ಫಿಲ್ ಮಾಡಿ. ಇಲ್ಲ ಇನ್ ಕೇಸ್ ನೀವು ಪಾತ್ರೆ ಎಲ್ಲ ಕಡಿಮೆ ಇದೆ ಅಂದರೆ ಒಂದೇ ಒಂದು ಸಿಂಗಲ್ ರ್ಯಾಕಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವೊಂದು ಹಾಫ್ ಲೋಡ್ ಅಂತ ಬರುತ್ತೆ ನಿಮಗೆ. ಇವೊಂದು ಪ್ರೋಗ್ರಾಮ್ಸ್ ಎಲ್ಲ ನಿಮಗೆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಇಲ್ಲಿ ಹಾಫ್ ಲೋಡ್ ಅಂತ ಆಪ್ಷನ್ ಕೇಳುತ್ತೆ ನಿಮಗೆ. ಇವೊಂದು ನೀವು ಹಾಫ್ ಲೋಡು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದಾದ್ರು ಒಂದು ಸಿಂಗಲ್ ರ್ಯಾಕಲ್ ಇರೋ ಮಾತ್ರ ನಿಮಗೆ ಪಾತ್ರೆ ವಾಶ್ ಆಗುತ್ತೆ ನಿಮಗೆ. ಅದು ಕೂಡ ಆಪ್ಷನ್ ಇರುತ್ತೆ. ಇನ್ ಕೇಸ್ ನಿಮಗೆ ನಾಳೆ ನಿಮಗೆ ಪಾತ್ರೆ ವಾಶ್ ಆಗಬೇಕು ಅಂದರೆ ಇವತ್ತು ಟೈಮರ್ ಸೆಟ್ ಮಾಡ್ಬೋದಾಗುತ್ತೆ. ಇಲ್ಲಪ್ಪ ನಮಗೆ ಡಿಶ್ ವಾಷರಲ್ಲಿ ನಮಗೆ ಯಾವ ಥರ ಯೂಸ್ ಮಾಡೋಕ್ಕೆ ಬರೋಲ್ಲ ಅಂತಂದರೆ ಸರ್, ಅದು ಕೂಡ ನಿಮಗೆ ಪಾತ್ರೆ ಏನಂದರೆ ಏನು ಕ್ಲೀನಿಂಗ್ ಆಗೋಲ್ಲ ಅಂದರೆ, ಒಂದು ಪಾತ್ರೆ ನೀವು ರಿವರ್ಸಲ್ಲಿ ಇಡಬೇಕು. ಹಿಂಗೆ ಏನಾರ ಇಟ್ಟಿದ್ರಿ ಅಂತಂದರೆ ಈ ಡೈರೆಕ್ಷನಲ್ಲಿ ನೀವು ಪಾತ್ರೆ ವಾಷಿಂಗ್ ಆಗಿರೋಲ್ಲ. ಸೊ ಅದರಿಂದಾಗಿ ನೀವು ಪಾತ್ರೆ ಯಾವತ್ತು ರಿವರ್ಸಲ್ಲೇ ಇಡಬೇಕಾಗುತ್ತೆ ನಿಮಗೆ. ಪಾತ್ರೆ ರಿವರ್ಸ್ ಇಡೋದ್ರಿಂದ ವಾಷಿಂಗ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ವಿತ್ ನಿಮಗೆ ಇಲ್ಲೇನು ನೋಡ್ತಾ ಇದ್ರು ಇದರಲ್ಲಿ ಫಿಲ್ಟರ್ಸ್. ಈ ಒಂದು ಫಿಲ್ಟರ್ಸಲ್ಲಿ ಏನು ಅಂದರೆ ಇನ್ ಕೇಸ್ ನೀವು ಅನ್ನದಗಳು ಇಲ್ಲ ನಿಮಗೆ ಒಂದು ವೆಜಿಟೇಬಲ್ಸು ಏನೋ ಒಂದು ಇದಾದರೂ ಕೂಡ ಇಲ್ಲೆಲ್ಲಾದರೂ ಬಿಟ್ಟುಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಅದು ಬಂದ್ಬಿಟ್ಟು ಡೈರೆಕ್ಟ್ ಈ ಫಿಲ್ಟರ್ಸಲ್ಲೇ ಬಂದಿರುತ್ತೆ. ಇದನ್ನು ರಿಮೂವ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡು ಸಾಕಾಗುತ್ತೆ. ಮತ್ತು ನಿಮಗೆ ಈ ಟಬ್ ಕ್ಲೀನಿಂಗ್ ಎಲ್ಲ ನಿಮಗೆ ಆಟೋ ಟಬ್ ಕ್ಲೀನ್ ಆಟೋಮೆಟಿಕಲಿ ವಾಷಿಂಗ್ ಆದಮೇಲೆ ಅದೇ ಕ್ಲೀನಿಂಗ್ ಆಗಿಬಿಡುತ್ತೆ ನಿಮಗೆ. ಇದಕ್ಕೆ ಏನಂದರೆ ಡಿಶ್ ವಾಷಿಗೆ ಒಂದು ಸಪ್ರೇಟ್ ಸಾಲ್ಟ್ ಬರುತ್ತೆ, ಡಿಶ್ ವಾಷರ್ ಸಾಲ್ಟ್ ಅಂತೇಳಿ, ನೀವು ಅದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ಈಗ ಒಬ್ಬೊಬ್ಬರು ಕಾವೇರಿ ವಾಟರ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ಬೋರ್ವೆಲ್ ವಾಟರ್ ಯೂಸ್ ಮಾಡ್ತಾರೆ. ಈಗ ಬೋರ್ವೆಲ್ ವಾಟರ್ ನಾವು ಪಾತ್ರೆ ತೊಳೆದಾಗ ಏನಾಗುತ್ತೆ, ಒಂಥರ ಪಾತ್ರೆ ಮೇಲೆಲ್ಲ ವೈಟ್ ಪ್ಯಾಚಸ್ ಬಂದ್ಬಿಡುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಿಮಗೆ ಸಾಲ್ಟ್ ಯೂಸ್ ಮಾಡಬೇಕು. ಅದು ಕೂಡ ಇದರಲ್ಲಿ ಬರೋದು ಸರ್ ಅಪ್ ಟು ನಿಮಗೆ 70 ಡಿಗ್ರಿ ಹಾಟ್ ವಾಟರ್ ಬರುತ್ತೆ. ಒಂದು 70 ಡಿಗ್ರಿ ಹಾಟ್ ವಾಟರ್ ಅಂದರೆ ನೀವು ಕೈಯಲ್ಲಿ ಟಚ್ಚು ಕೂಡ ಮಾಡಿರೋಲ್ಲ, ಅಷ್ಟು ನಿಮಗೆ ಹೀಟ್ ಬರುತ್ತೆ. ಅದು ಕೂಡ ಬಿಲ್ಟಿನ್ ಹೀಟರ್ ಇದರಲ್ಲಿ ಬರೋದು, ವಾಷಿಂಗ್ ಮಿಷಿನ್ ಟೈಪಲ್ಲಿ ನಿಮಗೆ. ಡಿಪೆಂಡ್ ಅಪ್ ಅಂದರೆ ನಿಮಗೆ ಪ್ರೋಗ್ರಾಮ್ ಮೇಲೆ ಟೈಮಿಂಗ್ಸು ಮತ್ತು ಟೆಂಪ್ರೇಚರು ಅದೇ ತೊಗೊಳ್ತಾ ಇರುತ್ತೆ. ನೀವೀಗ ಪ್ರೀ ರಿನ್ಸ್ ಆದರೂ ಯೂಸ್ ಮಾಡಿ ಕ್ವಿಕ್ 30 ಅಂದರೆ ಈಗ 30 ಮಿನಿಟ್ಸ್ ವಾಷಿಂಗ್ ಪ್ರೋಗ್ರಾಮು 30 ಡಿಗ್ರಿ ತೊಗೊಳುತ್ತೆ. ಇಲ್ಲ ಹೈಜಿನ್ ವಾಶ್ ಬರುತ್ತೆ, ಹೈಜಿನ್ ವಾಶು 70 ಡಿಗ್ರಿ ಹಾಟ್ ವಾಟರ್ ನಿಮಗೆ 70 to 80 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ನಿಮಗೆ. 1 ಅವರಿಂದ 1.5 ಅವರ್ ಡಿಪೆಂಡ್ ಅಪ್ಪಲ್ಲಿ ಪ್ರೋಗ್ರಾಮಲ್ಲಿ ಟೈಮಿಂಗ್ಸ್ ತೊಗೊಳ್ತಾ ಇರುತ್ತೆ ನಿಮಗೆ. ಹಾಫ್ ಅನ್ ಅವರಿಂದ 1.5 ಅವರ್ಗೂ ಟೈಮಿಂಗ್ಸ್ ಇರುತ್ತೆ. ಇನ್ನು ವಾರಂಟಿ ವೈಸ್ ಬಂದು ಸರ್ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 10 ಇಯರ್ಸ್ ಮೋಟರ್ ವಾರಂಟಿ ಇರುತ್ತೆ ನಿಮಗೆ. ಕ್ಯಾವಿಟಿ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ನಿಮಗೆ. ಕ್ಲೀನಿಂಗ್ ಪರ್ಪಸ್ ತುಂಬ ಈಸಿ ಬರುತ್ತೆ. ಪ್ಲಸ್ ಗ್ಯಾಲರಿಯಾದಲ್ಲಿ ಬಂದವರಿಗೆ ಪ್ರೈಸಿಂಗಲ್ಲೂ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ. ಪಾತ್ರೆ ತೊಳೆಯುವ ಮಿಷಿನ್ಗೆ ತುಂಬಾ ಒಂದು ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಹೌದು ಸರ್. ಅದೇ ರೀತಿಯಾಗಿ ಆನ್ಲೈನ್ ಪ್ರೈಸ್ ಇವಾಗ ತುಂಬಾ ಜಾಸ್ತಿ ಇರುತ್ತೆ. ಆನ್ಲೈನ್ ಪ್ರೈಸ್ಗಿಂತ ನಿಮ್ಮ ಪ್ರೈಸ್ ಹೇಗಿರುತ್ತೆ ಸರ್? ನೀವು ಬೇಕಾದ್ರೆ ನಾನು ಫಸ್ಟೇ ಅವಾಗಿಂದನೇ ಹೇಳ್ತಾ ಇರೋದು ಅದೇ ನಿಮಗೆ. ನಾವು ಗ್ಯಾಲರಿಯಾ ಅಂದರೆ ಪ್ರೈಸಿಂಗ್ ಅಂದರೆ ಗ್ಯಾಲರಿಯಾ ಸರ್. 10 ಕಡೆ ಮಾರ್ಕೆಟಲ್ಲಿ ಎನ್ಕ್ವೈರಿ ಮಾಡಿಬಿಟ್ಟು ಗ್ಯಾಲರಿಯಾದಾಗ ಬನ್ನಿ, ಇದೇ ಡಿಶ್ ವಾಷಲ್ಲಿ ಮಾರ್ಕೆಟಲ್ಲಿ ಏನು ಪ್ರೈಸ್ ಕೊಟ್ಟಿದ್ದಾರೆ ಅಂತ ನೀವು ನನಗೆ ಹೇಳ್ಬೇಡಿ, ನನ್ನ ಪ್ರೈಸಿಂಗ್ ನಾನು ಕೊಡ್ತೀನಿ ನಿಮಗೆ. ಅದು ಕೂಡ ಒಂದು ಕಡಿಮೆ ಪ್ರೈಸಿಂಗಲ್ಲಿ ಸರ್. ಇನ್ಕ್ಲೂಡಿಂಗು ಇವೊಂದು ಕ್ಯಾಶಲ್ಲಿ ಹೋಗಬೇಕು ಅಂತ ಇಲ್ಲ ನಿಮಗೆ. ಇನ್ ಕೇಸ್ EMI ಹೋಗ್ತೀರಾ ಅಂದರೆ ವಿತ್ ಬಜಾಜ್ EMI ಕೂಡ ಸಿಗುತ್ತೆ ನಿಮಗೆ. ಅದು ಕೂಡ ನೋ ಕಾಸ್ಟ್ EMI, ನೋ ಇಂಟ್ರೆಸ್ಟ್ ಚಾರ್ಜಬಲ್. ನಿಮಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಬರೋಲ್ಲ ನಿಮಗೆ. EMIಯಲ್ಲಿ ಬೇಕಾದ್ರೂ ಹೋಗ್ಬೋದಾಗುತ್ತೆ ನೀವು ಸರ್. ಇನ್ಕ್ಲೂಡಿಂಗು ಡೆಲಿವರಿ ಮತ್ತು ಇನ್ಸ್ಟಾಲೇಷನ್ ಕೂಡ ಫ್ರೀನೇ ಇರುತ್ತೆ ನಿಮಗೆ, ಯಾವ ರೀತಿ ಚಾರ್ಜಬಲ್ ಇರೋಲ್ಲ ನಿಮಗೆ. ನಾವು ಬ್ಯಾಂಗ್ಳೂರು ಬಂದು ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್. ಆಲ್ ಓವರ್ ಕರ್ನಾಟಕ ಡೆಲಿವರಿ ಚಾರ್ಜಬಲ್ ಬರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ನಿಮಗೆ. ಇವೊಂದು ಡಿಶ್ ವಾಷರ್ ನೀವು ಸ್ಪೆಸಿಫಿಕ್ಕಾಗಿ ನೋಡಲೇಬೇಕು ಅಂದರೆ ಅತ್ತಿಬೆಲೆ ಎಲೆಕ್ಟ್ರಾನಿಕ್ ಸಿಟಿ ಕೆಂಗೇರಿ, ನಮ್ಮದು 3 ಕಡೆ ಇನ್ನೂ 3 ಬ್ರಾಂಚಸ್ ಇದೆ. ಇದು ಬಂದ್ಬಿಟ್ಟು 4ನೇ ಬ್ರಾಂಚು ಮಾಗಡಿ ರೋಡ್ ಅಂದ್ರಳ್ಳಿ. ನೀವು ಯಾವ ಸ್ಟೋರಲ್ಲಿ ಬೇಕಾದ್ರೂ ವಿಸಿಟ್ ಮಾಡಿ ಡಿಶ್ ವಾಷರ್ ಬೇಕಾದ್ರೆ ನೋಡ್ಬೋದು ಸರ್.